ಸೊ ಇವತ್ತು ಸೆಷನಲ್ಲಿ ನಾವು ಇಂಟ್ರಡಕ್ಷನ್ ಆಫ್ ದ ಎಸ್ ಸಿ ಎಮ್ ನೋಡ್ಕೊಂಬರೋಣ. ಸೊ ಎಸ್ ಸಿ ಎಮ್ ಏನಾದರೂ ಐಡಿಯಾ ಇದೆಯಾ? ಸೊ ಸರ್, ಎಸ್ ಸಿ ಎಮ್ ಅಂದರೆ ಫುಲ್ ಫಾರ್ಮ್. ಆಕ್ಚುಲಿ ಮರ್ತೋಗಿದ್ದೀನಿ, ಎಸ್ ಸಿ ಎಂ ಕೇಳಿದ್ದೀನಿ, ಓಕೆ ಓಕೆ. ಬಟ್ ಆಕ್ಚುಲಿ ಮರ್ತೋಗಿದ್ದೀನಿ. ನನ್ನ ಓಕೆ. ಡಿಗ್ರಿಯಲ್ಲಿ ಅನ್ಸುತ್ತೆ ಇದ್ರ ಬಗ್ಗೆ. ಎಸ್ ಸಿ ಎಮ್ ಅಂದರೆ ಲೈಕ್ ಈಗ ನಮ್ಮ ಇದರಲ್ಲಿ ಈ ಕೋರ್ಸಲ್ಲಿ ಎಸ್ ಸಿ ಎಮ್ ಅಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಫುಲ್ ಫಾರ್ಮ್ ಬಂದ್ಬಿಟ್ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಸೊ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಎಸ್ ಸಿ ಎಮ್ ಅಂತಾನೂ ಬರುತ್ತೆ ನಿಮ್ಗೆ ರೋಲ್. ಎಸ್ ಸಿ ಎಮ್ ರೋಲ್ಗೆ ನಿಮ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ತುಂಬ ಕಾಲ್ಸ್ ಬರುತ್ತೆ. ಎಸ್ ಸಿ ಎಮ್, ಪ್ರೊಕ್ಯೂರ್ಮೆಂಟ್, ಬೈಯಿಂಗ್ ರೋಲ್ ಇವೆಲ್ಲ ಒಂದೇ ಇರುತ್ತೆ. ಸೊ ಎಸ್ ಸಿ ಎಮ್ ಅಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಇದರಲ್ಲಿ ಕೋಆರ್ಡಿನೇಷನ್ ಇರುತ್ತೆ. ಯಾವ ಥರ ಕೋಆರ್ಡಿನೇಷನ್ ಇರುತ್ತೆ? ಮ್ಯಾನೇಜ್ಮೆಂಟ್ ಆಫ್ ಆಲ್ ದ ಆಕ್ಟಿವಿಟೀಸ್, ಮೇ ಬಿ ಪ್ರೊಡಕ್ಷನ್ ಇಂದ ಸ್ಟಾರ್ಟ್ ಆಗಿ ಡೆಲಿವರಿ ಆಫ್ ದ ಗೂಡ್ಸ್ ಇರ್ಬೋದು ಅಥವಾ ಸರ್ವಿಸ್ ಇರ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫ್ರಮ್ ರಾ ಮೆಟೀರಿಯಲ್ಸ್ ಟು ಎಂಡ್ ಕಸ್ಟಮರ್. ಅಂದ್ರೆ ರಾ ಮೆಟೀರಿಯಲ್ಸ್ ಇಂದ ಸ್ಟಾರ್ಟ್ ಆಗಿ ಅದು ರೆಡಿ ಆಗಿ ಎಂಡ್ ಕಸ್ಟಮರ್ ಕೈಗೆ ಸೇರೋವರೆಗೂ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ರೋಲ್ ಇರುತ್ತೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ತರ ಲೈಕ್ ಇವಾಗ ಮೆಟೀರಿಯಲ್ಸು ಇರುತ್ತೆ, ಸರ್ವಿಸಸ್ಸು ಇರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ನೋಡೋದಾದ್ರೆ ಫಸ್ಟ್ ಥಿಂಗ್ ಬಂದು ಪ್ಲಾನಿಂಗ್ ಇರುತ್ತೆ. ಸೊ ಪ್ಲಾನಿಂಗ್. ಸೆಕೆಂಡ್ ಬಂದ್ಬಿಟ್ಟು ಸೋರ್ಸಿಂಗ್. ಥರ್ಡ್ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ಅದನ್ನ ಲೈಕ್ ವೇರ್ ಹೌಸ್ಗೆ ಎಲ್ಲ ಶಿಫ್ಟ್ ಮಾಡಿದ್ರೆ ಅದಕ್ಕೆ ಏನು ಯೂಸ್ ಮಾಡ್ತಾರೆ ಅಂದ್ರೆ ಲಾಜಿಸ್ಟಿಕ್ಸ್. ಫೈನಲಿ ಬಂದು ಎಂಡ್ ಕಸ್ಟಮರ್ ಸೇರ್ತದೆ, ಅದನ್ನೇ ಕಸ್ಟಮರ್ ಡೆಲಿವರಿ. ನೋಡಿ ಇಲ್ಲಿ ಸಪ್ಲೈ ಚೈನ್ ಅಂದ್ರೆ ಇದು ತುಂಬಾ ಇನ್ಡೆಪ್ತ್ ಇರುತ್ತೆ. ಬಟ್ ಅದರಲ್ಲಿ ಯಾವ್ದಾವ್ದು ಇರುತ್ತೆ ಅಂದ್ರೆ ಲೈಕ್ ಸೆಗ್ರಿಗೇಟ್ ಮಾಡಿರ್ತಾರೆ. ಫಸ್ಟ್ ಸ್ಟಾರ್ಟ್ ಆಗುತ್ತೋ ಪ್ಲಾನಿಂಗ್ ಬರುತ್ತೆ, ರಿಕ್ವೈರ್ಮೆಂಟ್ ಬರುತ್ತೆ. ಮತ್ತೆ ಫಸ್ಟ್ ರಿಕ್ವೈರ್ಮೆಂಟ್ ಬರುತ್ತೆ ಆರ್ಗನೈಸೇಷನ್ ಇಂದ, ಅದನ್ನ ಪ್ಲಾನಿಂಗ್ ಮಾಡ್ಕೊಂತೀರಿ. ಮತ್ತೆ ಅದಕ್ಕೆ ರೈಟ್ ಸಪ್ಲೈನ ಸೋರ್ಸ್ ಮಾಡ್ತೀರಿ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ. ಸೋರ್ಸ್ ಮಾಡೋ ರಾ ಮೆಟೀರಿಯಲ್ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಿ, ಮತ್ತೆ ಲಾಜಿಸ್ಟಿಕ್ಸ್, ಮತ್ತೆ ಕಸ್ಟಮರ್ ಡೆಲಿವರಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಟಾಟಾ ಮೋಟರ್ಸೇ ತಗೋಣ. ಲೆಟ್ಸ್ ಅಸ್ಯೂಮ್ ಟಾಟಾ ಮೋಟರ್ಸು ಇದು ಕಾರ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂದ್ರೆ ನಿಮಗೆ ಗೊತ್ತು, ನೆನ್ನೆ ನೋಡಿದ್ರ ಡೈರೆಕ್ಟ್ ಅಂಡ್ ಮೆಟೀರಿಯಲ್, ಇಂಡೈರೆಕ್ಟ್ ಮೆಟೀರಿಯಲ್, ಅದಕ್ಕೆ ಪ್ಲಾನಿಂಗ್ ಬೇಕಾಗುತ್ತೆ. ಪ್ಲಾನಿಂಗ್ ಇನ್ ದ ಸೆನ್ಸ್ ಲೈಕ್ ಇವಾಗ ಫೈನಾನ್ಷಿಯಲ್ ಇಯರ್ ಯಾವ್ದಿದೆ? ಫೈನಾನ್ಷಿಯಲ್ ಇಯರ್ ಬಂದ್ಬಿಟ್ಟು 2026 ಈ ಫೈನಾನ್ಷಿಯಲ್ ಇಯರ್. ಇವ್ರು ಏನು ಮಾಡ್ತಾರೆ, ಯೂಶಲಿ ದೊಡ್ಡ ದೊಡ್ಡ ಎಮ್ ಎನ್ ಸಿ ಕಂಪನಿಗಳು ಫೋರ್ಕಾಸ್ಟಿಂಗ್ ಡಾಟಾ, ಇನ್ವೆಂಟರಿ ಈ ಥರ ಎಲ್ಲ ಇರುತ್ತೆ. ಇನ್ವೆಂಟರಿ ಇನ್ ದ ಸೆನ್ಸ್ ಲೈಕ್ ಅವೈಲಬಲ್ ಸ್ಟಾಕ್ ಎಷ್ಟಿದೆ, ಸ್ಟಾಕ್, ಅದರಲ್ಲಿ ಸೇಫ್ಟಿ ಸ್ಟಾಕ್ ಎಷ್ಟಿದೆ, ಅವೈಲಬಲ್ ಸ್ಟಾಕ್, ಸೇಫ್ಟಿ ಸ್ಟಾಕ್, ಮತ್ತು ರಿಕ್ವೈರ್ಡ್ ಇವಾಗ ಎಷ್ಟು ಬೇಕು. ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಆಗಿ ಒಂದು ಲಾಜಿಕ್ ಹೇಳ್ತೀನಿ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಂಪೊನೆಂಟ್ ತಗೋಣ, ಟೈರ್ಸೇ ತಗೋಣ. ಟೈರ್ ಓಕೆನಾ? ಟೈರ್ಗೆ ಬೇಡ ಇದು ತಗೋಣ, ಏನು ವೀಲ್ಸೇ ತಗೋಣ. ವೀಲ್ಸ್ ಬೇಕು, ಓಕೆನಾ? ಇದೊಂದು ಟಾಟಾ ಆಟೋಮೊಬೈಲ್ಸ್ ಕಾರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ, ವೀಲ್ಸ್ ಬರಬೇಕು. ಸೊ ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಇಯರ್ಗೆ ಎಷ್ಟೋ ಒಂದು ಲೈಕ್ ಒಂದು 2000 ಅನ್ಕೋಣ. 2000 ರಿಕ್ವೈರ್ಮೆಂಟ್ ಇದೆ. 20,000 ಓಕೆ, 20,000 ರಿಕ್ವೈರ್ಮೆಂಟ್ ಇದೆ. ಅದರಲ್ಲಿ ಅವೈಲಬಲ್ ಸ್ಟಾಕ್ ಬಂದ್ಬಿಟ್ಟು 10,000 ಹಾಕೋಣ. 1 2 10,000. ಸೊ ಸೇಫ್ಟಿ ಸ್ಟಾಕ್
10,000 ಅಲ್ಲಿ ಲೈಕ್ 5,000 ಅನ್ಕೊಳ್ಳೋಣ. ಸೊ ಈಗ ನಿಮಗೆ ರಿಕ್ವೈರ್ಮೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಆಲ್ರೆಡಿ ರಿಕ್ವೈರ್ಮೆಂಟ್ ಬಂದಿದೆ. ಈ ಫೈನಾನ್ಷಿಯಲ್ ಇಯರ್ಗೆ 2,000 ವೀಲ್ಸ್ ಬೇಕು ಅಂತ, 20,000 ವೀಲ್ಸ್ ಬೇಕು ಅಂತ. ನಿಮ್ಗೆ ಅವೈಲಬಲ್ ಸ್ಟಾಕ್ ಇರೋದು 10,000. ಓಕೆನಾ? ಸೇಫ್ಟಿ ಸ್ಟಾಕ್ ಇರೋದು 5,000. ಹಾಗಾದ್ರೆ ನೀವೇನ್ ಮಾಡ್ತೀರಾ? ಅವೈಲಬಲ್ ಸ್ಟಾಕ್ ಇರೋದು 10,000 ಇದೆ. 10,000 ಅಲ್ಲಿ ಸೇಫ್ಟಿ ಸ್ಟಾಕ್ನ ಮೈನಸ್ ಮಾಡ್ತೀರಾ. ಮೈನಸ್ ಎಷ್ಟು ಬಂತು? 5,000 ಇದೆ. 5,000 ಅಲ್ಲಿ ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಫೈನಾನ್ಷಿಯಲ್ ಇಯರ್ 2026ಗೆ ಮತ್ತು ಹೀಗೆ ಡಿಫ್ರೆನ್ಸ್ ನೋಡಿದ್ರೆ ನೋಡಿ 15,000 ವೀಲ್ಸ್ ನಿಮ್ಗೆ ರಿಕ್ವೈರ್ಮೆಂಟ್ ಇದೆ ಇವಾಗ. ಪ್ಲಾನಿಂಗ್, ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ಪ್ಲಾನಿಂಗ್. ನೋಡಿ ಅವ್ರದ್ದು ಇವಾಗ ಕರೆಂಟ್ ಫೋರ್ಕಾಸ್ಟಿಂಗ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕರೆಂಟ್ ಫೋರ್ಕಾಸ್ಟಿಂಗ್ ಡಾಟಾ ನೋಡಿದ್ರು ಫಸ್ಟ್ ಟಾಟಾ ಆಟೋಮೊಬೈಲ್ಸ್ ಅಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಗೆ. ಸೊ ಅವ್ರು ಸಿಂಪಲ್ ಆಗಿ ಈ ಫೈನಾನ್ಷಿಯಲ್ ಇಯರ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ, ಕ್ವಾಂಟಿಟಿ ಬಂದ್ಬಿಟ್ಟು ಟೈರ್ಸ್ ಕ್ವಾಂಟಿಟಿ, ಲೆಟ್ಸ್ ಅಸ್ಯೂಮ್ ಕ್ವಾಂಟಿಟಿ 20,000. ಓಕೆನಾ? ಅದರಲ್ಲಿ ನಮ್ಮ ಇನ್ವೆಂಟ್ರಿ ಚೆಕ್ ಮಾಡಿದಾಗ ನಮಗೆ ಇಷ್ಟಿರುತ್ತೆ. ಅವೈಲಬಲ್ ಸ್ಟಾಕು ನನ್ನ ಹತ್ರ ಇಷ್ಟಿದೆ 10,000. ಅದರಲ್ಲಿ ಸೇಫ್ಟಿ ಸ್ಟಾಕ್ ಅಂತ ಎತ್ತಿಟ್ಬಿಟ್ಟಿರ್ತೀರಿ, ಬಿಕಾಸ್ ಕ್ರಿಟಿಕಲ್ ಆದಾಗ ಅದನ್ನ ಯೂಸ್ ಮಾಡ್ಕೊತೀರಿ. ಸೊ ನಾವು ಇವಾಗ ಸೋರ್ಸ್ ಮಾಡಬೇಕು, ಇಲ್ಲಾಂದ್ರೆ ಪಿ ಒ ಪ್ಲೇಸ್ ಮಾಡಬೇಕು. ಅವಾಗ ಯಾವ ಥರ ಐಡೆಂಟಿಫೈ ಮಾಡ್ತೀರಿ? ನಾವು ಯೂಶಲಿ ಯಾವ ಥರ ಮಾಡ್ತೀರಿ ಅಂದರೆ ಅವೈಲಬಲ್ ಸ್ಟಾಕಲ್ಲಿ ಸೇಫ್ಟಿ ಸ್ಟಾಕ್ನ ಮೈನಸ್ ಮಾಡ್ತೀರಿ. ಎಷ್ಟು ಉಳಿಯುತ್ತೆ ಅಷ್ಟನ್ನು, ಈಗ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟರಲ್ಲಿ ಮೈನಸ್ ಮಾಡಿದಾಗ ನಾವು ಎಷ್ಟು ಇವಾಗ ಪ್ರೊಕ್ಯೂರ್ ಮಾಡಬೇಕು? 15,000 ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ಸ್, ಅದನ್ನು ಲೈಕ್ ಇವಾಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಬೇಕಂದ್ರೆ ಡಿಫ್ರೆಂಟ್ ಮೆಟೀರಿಯಲ್ಸ್ ಬೇಕು, ಡೈರೆಕ್ಟ್ ಮೆಟೀರಿಯಲ್ಸ್ ಬೇಕು, ಅದನ್ನು ಸೋರ್ಸ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸೋರ್ಸಿಂಗ್ ಮಾಡಬೇಕು ಅಂದರೆ ನಾನು ನೆನ್ನೆ ಹೇಳಿದೆ ಲೈಕ್ ಎ ಮತ್ತು ಬಿ ಸಪ್ಲೈಯರ್, ಸಿ ಸಪ್ಲೈಯರ್ ಅಂತ ತಗೋಣ. ಈ ಮೂರು ಸಪ್ಲೈಯರ್ನ ಹೇಗೆ ಐಡೆಂಟಿಫೈ ಮಾಡ್ತೀನಿ? ಫಸ್ಟ್ ಸೋರ್ಸ್ ಮಾಡ್ತೀನಿ. ಸೋರ್ಸ್ ಅಂದರೆ ಅವೈಲಬಲ್ ಮಾರ್ಕೆಟ್ ಇರ್ಬೋದು, ಲೈಕ್ ಅಫಿಷಿಯಲ್ ವೆಬ್ಸೈಟ್ ಇರ್ಬೋದು, ಹಿಸ್ಟಾರಿಕಲ್ ಪಾಸ್ಟ್ ಪರ್ಚೇಸ್ ಡಾಟಾ ಇರ್ಬೋದು. ಅದರಲ್ಲಿ ಟಾಪ್ 10 ಸಪ್ಲೈಯರಲ್ಲಿ ಒಂದು 5 ಸಪ್ಲೈಯರ್ನ ಶಾರ್ಟ್ ಲಿಸ್ಟ್ ಮಾಡ್ತೀನಿ. ಎ ಬಿ ಸಿ ಡಿ ಮತ್ತು ಇ ಅನ್ಕೊಳ್ಳೋಣ. ಸೊ ನಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೊಸ ಮೆಟೀರಿಯಲ್ ಇನ್ವೈಟ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ಸಿನಾರಿಯೋ ಕೊಡ್ತೀನಿ. ಒಂದು ನಿಮ್ಮದ್ರಲ್ಲಿ ನಿಮ್ಮ ಫ್ಯಾಕ್ಟ್ರಿನಲ್ಲಿ ಒಂದು ಟರ್ಬೈನ್ ಮಿಷಿನ್ ಇರುತ್ತೆ. ಟರ್ಬೈನ್ ಮಿಷಿನ್ನು 24 ಬಾರ್ ಟರ್ಬೈನ್ ಮಿಷಿನು 24/7 ರನ್ ಆಗ್ತಾ ಇರುತ್ತೆ. ರನ್ ಆಗಿ ಅದು ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಒಂದು ಕಾನ್ಸ್ಟೆಂಟ್ ಟೈಮ್ಗೆ ಅದು ಸ್ಟಾಪ್ ಆಗಬೇಕು, ಅಲರ್ಟ್ ಮಾಡಬೇಕು. ಆ ಥರ ಇಂಪ್ಲಿಮೆಂಟೇಷನ್ ನೀವು ನಿಮ್ಮ ಕಂಪ್ನಿನಲ್ಲಿ ನೋಡ್ತಾ ಇರ್ತೀರ. ಸೊ ಅದಕ್ಕೆ ಏನು ಮಾಡ್ತೀರಾ? ಆ ಟೆಕ್ನಾಲಜಿನ ಯಾರಾದರೂ ನಮಗೆ ಮಾಡಿಕೊಡ್ತಾರಾ ಅನ್ನೋದನ್ನ ಮಾರ್ಕೆಟಲ್ಲಿ ಅನಲೈಸ್ ಮಾಡ್ತೀರಾ. ಹಿಸ್ಟಾರಿಕಲ್ ಪರ್ಚೇಸ್ ನೋಡ್ಬಿಟ್ಟು ಒಂದು 5 ಸಪ್ಲೈಯರ್ನ ಐಡೆಂಟಿಫೈ ಮಾಡ್ತೀರಾ, ಲೈಕ್ ಎ ಬಿ ಸಿ ಅಂತ. ಸೊ ಇಲ್ಲಿ ನೀವು ತಿಳ್ಕೊಬೇಕು, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಓಕೆನಾ ಏನು ಪ್ರಾಬ್ಲಮ್ ಅಂತ. ಅದಕ್ಕೆ ರೈಟ್ ಸಪ್ಲೈಯರ್ನ ಹುಡುಕ್ತೀರಾ. ಅದರಲ್ಲಿ ಫಸ್ಟ್ ಒಂದು 3 ಸಪ್ಲೈಯರ್ನ ಶಾರ್ಟ್ ಲಿಸ್ಟ್ ಮಾಡ್ತೀರಾ. ಅವ್ರದ್ದು ಟೆಕ್ನಾಲಜಿ, ಅವ್ರದ್ದೆಲ್ಲ ಅಪ್ರೋಚ್ ಇಷ್ಟ ಆಗುತ್ತೆ. ಮತ್ತೆ ಅದರಲ್ಲಿ ಏನು ಮಾಡ್ತೀರಾ? ಅದರಲ್ಲಿ ಬೆಸ್ಟ್ ಸಪ್ಲೈಯರ್ನ ನೆನ್ನೆ ಸೆಲೆಕ್ಟ್ ಮಾಡೋ ಥರ ಬಿ ಸಪ್ಲೈಯರ್ನ ಸೆಲೆಕ್ಟ್ ಮಾಡ್ತೀರಾ. ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ಸೋರ್ಸ್ ಮಾಡೋದು. ರೈಟ್ ಸಪ್ಲೈಯರ್ನ ಸೋರ್ಸ್ ಮಾಡ್ತೀರಾ. ಮತ್ತು ಅವನಿಗೆ ಕಾಂಟ್ಯಾಕ್ಟ್ ಕ್ರಿಯೇಟ್ ಮಾಡೋದು, ಮತ್ತು ಆನ್ಬೋರ್ಡಿಂಗ್ ಮಾಡೋದು ಎಲ್ಲ ಇರುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ? ಸೋರ್ಸಿಂಗಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸೋರ್ಸಿಂಗ್ ಇರುತ್ತೆ. ನಾನೀಗ ಹೇಳಿದ್ದು ಸ್ವಲ್ಪ ಸ್ಟ್ರಾಟಜಿಕ್ ಸೋರ್ಸಿಂಗ್. ಟ್ಯಾಕ್ಟಿಕಲ್ ಸೋರ್ಸಿಂಗ್ ಅಂದರೆ ನಾನು ಹೇಳಿದ್ದೆ ಲೈಕ್ PR to PO ಪ್ರೋಸೆಸ್ ಮಾಡೋದು. ಆಲ್ರೆಡಿ ಸಪ್ಲೈಯರ್ ರಿಜಿಸ್ಟರ್ ಆಗಿದ್ದಾನಂದರೆ ವಿ ಕ್ಯಾನ್ ಏಬಲ್ ಟು ಪ್ಲೇಸ್ ದ PO. ಇಲ್ಲಿ PO ಪ್ರೋಸೆಸ್ ಬರುತ್ತೆ. PO ಪ್ರೋಸೆಸ್ ಒಂದು ಕಂಪ್ಲೀಟ್ ಆದಾಗ ದೆನ್ ಅಗೇನ್ ಯು ಗೋಯಿಂಗ್ ಟು ಟೇಕ್ ದ PO ಪ್ರಿಂಟ್ಔಟ್. PO ಕಾಪಿನ ಪ್ರಿಂಟ್ ತಗೊತೀರಾ. ಮತ್ತೆ ಏನು ಮಾಡ್ತೀರಾ? ಈ ಬಿ ಸಪ್ಲೈಯರ್ಗೆ ಸೆಂಡ್ ಮಾಡ್ತೀರಾ. ಬಿಕಾಸ್ ನೀವು ಅವನ್ನ ಅವಾರ್ಡ್ ಮಾಡಿದ್ದೀರಾ, ಅವನ್ನ ಸೆಲೆಕ್ಟ್ ಮಾಡಿದ್ದೀರಾ, ಅವನ ಹತ್ರ ಬಿಸ್ನೆಸ್ ತಗೊತಾ ಇದ್ದೀರಾ. ಸೊ PO ಕಾಪಿನ ಅವ್ನು ಸೆಂಡ್ ಮಾಡ್ತಾರೆ. ಸೊ ಅದಕ್ಕೆ ಸೆಂಡ್ ಮಾಡಿದ ತಕ್ಷಣ ನೀವು ಸುಮ್ಮನೆ ಇರಬಾರ್ದು, ಫಾಲೋ ಅಪ್ ಮಾಡಬೇಕು. ಫಾಲೋ ಅಪ್ ಮಾಡಿಬಿಟ್ಟು OA ತಗೊಬೇಕು. OA ಇಸ್ ನಥಿಂಗ್ ಬಟ್ ಆರ್ಡರ್ ಅಕ್ನಾಲೆಜ್ಮೆಂಟ್. ನೀವು ಕಳಿಸಿರೋ PO ಕರೆಕ್ಟಾಗಿದೆ, ಆಸ್ ಪರ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಆಸ್ ಪರ್ ದ ಡೆಲಿವರಿ ಡೇಟ್ ನಾನು ನಿಮಗೆ ಡೆಲಿವರಿ ಮಾಡ್ತೀನಿ ಅಂತ ಬಿ ಸಪ್ಲೈಯರ್ ನಿಮಗೆ ರಿಟರ್ನ್ ಆಗಿ ಒಂದು ಇಮೇಲ್ಗೆ ರೆಸ್ಪಾನ್ಸ್ ಮಾಡ್ತಾನೆ. ಅದನ್ನೇ OE ಅಂತಾರೆ, ಆರ್ಡರ್ ಅಕ್ನಾಲೆಜ್ಮೆಂಟ್ ಅಂತಾರೆ. ಸೊ ನೆಕ್ಸ್ಟ್ ಆರ್ಡರ್ ಅಕ್ನಾಲೆಜ್ಮೆಂಟ್ ಬಂದಮೇಲೆ ಇವರು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ಬಿ ಸಪ್ಲೈಯರ್
ಸೊ ವೀಲ್ಸ್ ಬೇಕು. ವೀಲ್ಸ್ನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಎಲ್ಲ ಅವರು ಏನೇನಿರುತ್ತೆ ಎಕ್ವಿಪ್ಮೆಂಟ್ಸು, ರಾ ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡಿ ರೆಡಿ ಮಾಡ್ಕೊತಾರೆ. ರೆಡಿ ಮಾಡಿದ್ದಾದ್ಮೇಲೆ ಫಾರ್ ಎಕ್ಸಾಂಪಲ್ ಒಂದು ಡೇಟ್, ಯಾವುದೋ ಒಂದು ಡೇಟ್ ಕನ್ಸಿಡರ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಮಂತ್. ಓಕೆ, ಫಾರ್ ಎಕ್ಸಾಂಪಲ್ ಎಸ್ಟರ್ಡೇ ಡೇಟ್ ಹಾಕ್ತೀನಿ. ಎಸ್ಟರ್ಡೇ ಡೇಟ್ಗೆ ಡೆಲಿವರಿ ಡೇಟ್ ಇರುತ್ತೆ. ಎಸ್ಟರ್ಡೇ ಡೇಟ್ ಡೆಲಿವರಿ ಇದ್ದರೆ ಅದ್ರ ಲಾಜಿಸ್ಟಿಕ್ಸ್ ಅರೇಂಜ್ ಮಾಡಬೇಕಲ್ವಾ? ಹೇಗೆ ಅರೇಂಜ್ ಮಾಡ್ತಾರೆ? ಇಂಕೋ ಟರ್ಮ್ಸ್ ಅಂತ ಬರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲೇ ಹೇಳ್ತೀನಿ ನಾನು, ಅಪ್ಕಮಿಂಗ್ ಕ್ಲಾಸಲ್ಲಿ. ಇಂಕೋ ಟರ್ಮ್ಸ್ ಅಂದರೆ ಈಗ ನಿಮ್ಮದು ಆರ್ಗನೈಸೇಷನ್ ಬಂದ್ಬಿಟ್ಟು, ಜಸ್ಟ್ ಎ ಮೂಮೆಂಟ್ ಬ್ರೋ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಲಾಜಿಸ್ಟಿಕ್ಸ್ ಇನ್ ದ ಸೆನ್ಸ್, ಈಗ ಆಲ್ರೆಡಿ ನಿಮಗೆ ಲೈಕ್ ಇಂಕೋ ಟರ್ಮ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಇಂಕೋ ಟರ್ಮ್ಸ್ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ, ಅಪ್ಕಮಿಂಗ್ ಕ್ಲಾಸಲ್ಲಿ ಡಿಪ್ತಾಗಿ ಹೇಳ್ತೀನಿ. ಇಂಕೋ ಟರ್ಮ್ಸ್ ಇಂಕೋ ಟರ್ಮ್ಸ್ ಅಂದರೆ ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಅಗ್ರಿಮೆಂಟ್ ಬಿಟ್ವೀನ್ ಬಯರ್ ಇರ್ಬೋದು. ಬಯರ್ ಅಂದರೆ ನಾವು, ಅಕಸ್ಮಾತ್ ನೀವು ಸುಹಾಸ್ ಅಂತ ಇರ್ತೀರಾ ಅನ್ಕೊಳ್ಳಿ, ಸುಹಾಸ್. ಸೊ ಇವ್ರೇನು ಮಾಡ್ತಾರೆ, ಬಯರ್ ಇಡ್ತಾರೆ. ಇವ್ರು ಯಾವ ಕಂಪ್ನಿನಲ್ಲಿ, ಟಾಟಾ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಬೇಡ, ಟಾಟಾ ಕಂಪನಿ, ಓಕೆ, ಟಾಟಾ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇವರು ಬಯರ್. ಸೊ ಇಲ್ಲಿ ನಿಮ್ಮ ಪ್ರಿಮಿಸಿಸ್, ಇವ್ದು ಸಪ್ಲೈಯರ್ ಎಲ್ಲಿರ್ತಾನೆ? ಫಾರ್ ಎಕ್ಸಾಂಪಲ್ ಎಲ್ಲಿರ್ತಾನೆ? ಚೀನಾದಲ್ಲಿ ಇರ್ತಾನೆ ಅನ್ಕೊಳ್ಳಿ, ಚೈನಾ. ಸೊ ಈ ಚೈನಾ ಪ್ರೆಮಿಸಿಸಿಂದ ನಿಮ್ಮ ಬ್ಯಾಂಗ್ಳೂರ್ ಪ್ಲ್ಯಾಂಟ್ಗೆ ಬರಬೇಕು. ಸೊ ಅದನ್ನು ಯಾವ ಥರ ಶಿಪ್ ಮಾಡ್ತಾರೆ? ಸಿ ಯೂಸ್ ಮಾಡ್ತಾರಾ, ಇಲ್ಲ ಅಂದರೆ ಹೇರ್ ಅಂದರೆ ಫ್ರೈಟ್ ಕಾರ್ಗೋ ಶಿಪ್ಸು ಆ ಥರ. ಸಿ ಅಂದರೆ ಬೋಟ್ಸಲ್ಲಿ ಬರುತ್ತೆ, ದೊಡ್ಡ ದೊಡ್ಡ ಶಿಪ್ಸ್ ಎಲ್ಲ ಬರುತ್ತೆ. ಮತ್ತು ಇಲ್ಲಿ ಡೊಮೆಸ್ಟಿಕ್ ಅಂದರೆ ಇಲ್ಲಿ ಇಂಡಿಯಾದಲ್ಲೇ ಪ್ರೊಕ್ಯೂರ್ ಮಾಡ್ತಾ ಇದ್ರೆ ಲೈಕ್ ಲಾರೀಸ್, ಕಂಟೈನರ್ಸ್ ಆ ಥರ ಶಿಪ್ ಮಾಡ್ತಾರೆ. ಸೊ ಇದನ್ನ ಡಿಸೈಡ್ ಮಾಡೋದಕ್ಕೆ ಇರೋದನ್ನ ಇಂಕೋ ಟರ್ಮ್ಸ್ ಅಂತಾರೆ. ಇಂಟರ್ನ್ಯಾಷನಲ್ ಕಮರ್ಷಿಯಲ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಬಯರ್ ಈಸ್ ಸುಹಾಸ್ ಆ್ಯಂಡ್ ಸೆಲ್ಲರ್ ಈಸ್ ಬಿ ಸಪ್ಲೈಯರ್. ಅದನ್ನು ಇದೆಲ್ಲ ಆದಮೇಲೆ ಈ ಬೇಸ್ಡ್ ಆನ್ ಇಂಕೋ ಟರ್ಮ್ಸ್ನ ಲಾಜಿಸ್ಟಿಕ್ಸ್ನ ಅರೇಂಜ್ ಮಾಡ್ತಾರೆ. ಲಾಜಿಸ್ಟಿಕ್ಸ್ ಅರೇಂಜ್ ಮಾಡಿ ಆ್ಯಸ್ ಪರ್ ದ ಡೇಟ್ ಏನಿದೆ ಆ ಡೇಟ್ ಪ್ರಕಾರ ಡಿಲಿವರಿ ಆಗುತ್ತೆ. ಡಿಲಿವರಿ ಆದಾಗ ನಾನು ಹೇಳಿದೆ, ಇನ್ವಾಯ್ಸ್ನ ಯಾರು ಸಬ್ಮಿಟ್ ಮಾಡ್ತಾರೆ? ಈ ಬಿ ಸಪ್ಲೈಯರೇ ಸಬ್ಮಿಟ್ ಮಾಡ್ತಾನೆ. ಸೊ ಇದು ಬಂದ್ಬಿಟ್ಟು ಲಾಜಿಸ್ಟಿಕ್ಸ್ ಅರೇಂಜ್ ಮಾಡ್ತಾರೆ. ಲಾಜಿಸ್ಟಿಕ್ಸ್ ರೋಲು ಹಂಗಿರುತ್ತೆ. ಫೈನಲಿ ಬಂದ್ಬಿಟ್ಟು ಕಸ್ಟಮರ್ಗೆ ಡಿಲಿವರಿ ಆಗುತ್ತೆ. ಕಸ್ಟಮರ್ ಯಾರು ಇರ್ತಾರೆ? ಸುಹಾಸ್ ಇರ್ತಾರೆ, ಅವ್ರಿಗೆ ಡಿಲಿವರಿ ಆಗುತ್ತೆ. ಅವ್ರ ಪ್ಲಾಂಟ್ ಏನಿರುತ್ತೆ ಅಲ್ಲಿ ಡಿಲಿವರಿ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಎಂಟೈರ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಕಸ್ಟಮರ್ ಡಿಲಿವರಿ ಅಂದರೆ ಇಲ್ಲಿ ಹಿಂಗಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಇದನ್ನೆಲ್ಲ ತಗೊಂಡು ಸೋರ್ಸ್ ಮಾಡಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದು ಕಾರ್ ಅಸೆಂಬಲ್ ಮಾಡಿಬಿಟ್ಟು ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡ್ತೀರಲ್ಲ, ಅದು ಎಂಡ್ ಆಗೋದು ಇಲ್ಲಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ. ನೀವು ಬೇಕಾಗಿರೋದನ್ನೆಲ್ಲ ತರಿಸ್ಕೊತೀರಾ, ಪ್ಲಾನಿಂಗ್ ಮಾಡ್ತೀರಾ, ಸೋರ್ಸಿಂಗ್ ಮಾಡ್ತೀರಾ, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ, ಲಾಜಿಸ್ಟಿಕ್ ಮಾಡ್ಕೊತೀರಾ, ಮತ್ತು ಫೈನಲಿ ಕಸ್ಟಮರ್ಗೆ ಡಿಲಿವರಿ ಮಾಡ್ತೀರಾ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಏನಾದರೂ ಡೌಟ್ಸ್ ಇದೆಯಾ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ? ಇಲ್ಲ ಅರ್ಥ ಆಯ್ತಾ? ಸೊ ಇದರಲ್ಲಿ 2 ಟೈಪ್ ಆಫ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇದೆ. ಫಸ್ಟ್ ಒಂದು ಬಂದ್ಬಿಟ್ಟು ಟೈಪ್ಸ್ ನೋಡೋದಾದ್ರೆ 2 ಟೈಪ್ಸ್. ಟೈಪ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಒಂದು ಬಂದ್ಬಿಟ್ಟು ಟ್ರೆಡಿಷನಲ್ ಸಪ್ಲೈ ಚೈನ್. ಟ್ರೆಡಿಷನಲ್ ಸಪ್ಲೈ ಚೈನ್. ಸೆಕೆಂಡ್ ಬಂದ್ಬಿಟ್ಟು ಕಾಂಪ್ಲೆಕ್ಸ್ ಆರ್ ಮಾಡರ್ನ್ ಅಂತಾರೆ. ಮಾಡರ್ನ್ ಸಪ್ಲೈ ಚೈನ್. ಸೊ ಟ್ರೆಡಿಷನಲ್ ಅನ್ನೋದು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಹಿಂದೆ ಈಗ SAP ಈ ಥರ ಎಲ್ಲ ಸಿಸ್ಟಮ್ಸ್ ಎಲ್ಲ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಇಟ್ಸ್ ಅಸ್ಯೂಮ್ 1990s. ಇನ್ 1990s ಅಲ್ಲಿ ಹೇಗೆ ರನ್ ಆಗ್ತಾ ಇತ್ತು ಈ ಸಪ್ಲೈ ಚೈನ್ ಪ್ರೋಸೆಸ್? ಆವಾಗಲೂ ಇತ್ತು, ಬಟ್ ಆವಾಗ ಹೆಂಗೆ ರನ್ ಆಗ್ತಾ ಇತ್ತು? ಫಾರ್ ಎಕ್ಸಾಂಪಲ್ ಒಂದು ಯಾವುದಾದ್ರು ಸ್ಟೋರ್, ಪ್ರಾವಿಷನ್ ಸ್ಟೋರ್ ಇರುತ್ತೆ ಅನ್ಕೊಳ್ಳಿ. ಆರ್ಡರ್ ವರ್ಕ್ ಪ್ಲೇಸ್ಡ್ ಥ್ರೂ ಯಾವ ಥರ ನಾವು ದೊಡ್ಡ ದೊಡ್ಡ ಮಾರ್ಕೆಟ್ ಇರುತ್ತೆ ಅನ್ಕೊಳ್ಳಿ. ಅಲ್ಲಿ ಆರ್ಡರ್ಸ್ ನಾವು ಹೇಗೆ ಪ್ಲೇಸ್ ಮಾಡ್ತಾ ಇದ್ರಿ? ಥ್ರೂ ಕಾಲ್ಸ್ ಮಾಡ್ತಾ ಇದ್ರಿ. ಅವಾಗ ಇನ್ವೆಂಟ್ರಿ ಈ ಥರ ಪ್ಲಾನಿಂಗ್ ಇರಲಿಲ್ಲ. ಇನ್ವೆಂಟ್ರಿ, ಅವೈಲಬಲ್ ಸ್ಟಾಕ್, ಸೇಫ್ಟಿ ಸ್ಟಾಕ್, ಅವಾಗೆಲ್ಲ ಮ್ಯಾನ್ಯುಯಲ್ ಎಂಟ್ರಿ ಮಾಡ್ತಾ ಇದ್ರು. ಮತ್ತು ಟ್ರ್ಯಾಕಿಂಗ್ ಮಾಡೋದು ಅಷ್ಟು ಇದಿರಲಿಲ್ಲ. ಮತ್ತು ಸಪ್ಲೈಯರ್ದು ಅಷ್ಟೇ. ಸಪ್ಲೈಯರ್ಗೆ ಯೂಶಲಿ ಹೇಗೆ ಅಪ್ರೋಚ್ ಆಗ್ತಾ ಇದ್ರು? ಹೊಸ ಸಪ್ಲೈಯರ್ಗೆ ಅಪ್ರೋಚ್ ಆಗ್ತಾ ಇರಲಿಲ್ಲ. ಮೋಸ್ಟ್ಲಿ ಲೋಕಲ್ ವೆಂಡರ್ಸ್ಗೆ ಅಪ್ರೋಚ್ ಆಗ್ತಾ ಇದ್ರು. ಲೋಕಲ್ ವೆಂಡರ್ಸ್
ವೆಂಡರ್ಸ್, ಮ್ಯಾನ್ಯುಯಲ್ ಎಂಟ್ರಿ, ಮ್ಯಾನ್ಯುಯಲ್ ಪ್ರೋಸೆಸ್, ಮ್ಯಾನ್ಯುಯಲ್ ಪ್ರೋಸೆಸ್ ಇರ್ತಾ ಇತ್ತು. ಬಟ್ ಈಗ ಕಾಂಪ್ಲೆಕ್ಸ್ ಅಲ್ಲಿ ಇವಾಗ ಎಸ್ ಎ ಪಿ ಏನು ನೀವು ಲರ್ನ್ ಮಾಡ್ತೀರಾ, ಆ ಎಸ್ ಎ ಪಿ ಸಾಫ್ಟ್ವೇರ್ ಇರುತ್ತೆ. ಮತ್ತೆ ಲೋಕಲ್ ವೆಂಡರ್ಸ್ ಅಲ್ಲದೆ ಲೈಕ್ ಗ್ಲೋಬಲ್ ವೆಂಡರ್ಸ್ ಹತ್ರ ನಾವು ಅಪ್ರೋಚ್ ಆಗ್ಬೋದು. ಇಲ್ಲಿ ಎಲ್ಲ ಸಿಸ್ಟಮ್ಯಾಟಿಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ತಗೋಣ. ಆಪಲ್ ಕಂಪನಿ ಡಿಸೈನ್ಸ್ ಇನ್ ಆಪಲ್ ಐಫೋನ್ ಡಿಸೈನ್ಸ್ ಎಲ್ಲ ಆಗುತ್ತೆ. ಆಪಲ್ ಐಫೋನ್ದು ಡಿಸೈನ್ ಎಲ್ಲ ಆಗುತ್ತೆ, ಯು ಎಸ್ ಅಲ್ಲಿ ಆಗುತ್ತೆ. ಮತ್ತೆ ಅದ್ರದ್ದು ಬೇಕಾಗಿರೋ ರಾ ಮೆಟೀರಿಯಲ್ಸ್ ಆರ್ ಸೆಮಿ ಅಸೆಂಬಲ್ಡ್ ಪ್ರಾಡಕ್ಟ್ಸ್ ಎಲ್ಲೆಲ್ಲಿಂದ ಪ್ರೊಕ್ಯೂರ್ ಮಾಡ್ತಾರೆ? ಚೀನಾ ಇರ್ಬೋದು, ಗ್ಲೋಬಲಿ ಅದನ್ನ ಸೋರ್ಸ್ ಮಾಡ್ತಾರೆ, ಅವೈಲಬಲ್ ಇರುತ್ತೆ, ಅದನ್ನ ಸೋರ್ಸ್ ಮಾಡ್ತಾರೆ. ಬಟ್ ಅಸೆಂಬಲ್ ಎಲ್ಲಿ ಮಾಡ್ತಾರೆ? ಈಗ ನೀವು ದೊಡ್ಡಬಳ್ಳಾಪುರ ಫಾಕ್ಸ್ಕಾನ್ ಕಂಪನಿ ಅಂತ ನೋಡಿರ್ಬೋದು, ಈಗ ಟಾಟಾ ಟೇಕಪ್ ಆಗಿದೆ ವೇಮ್ಗಲ್ ಹತ್ರ. ಅವೆಲ್ಲ ಏನ್ ಮಾಡ್ತಾರೆ? ಅಸೆಂಬಲ್ ಮಾಡ್ತಾರೆ. ಅಸೆಂಬಲ್ ಮಾಡ್ಬಿಟ್ಟು ಸೇಮ್ ಪ್ರೋಸೆಸ್ ಅಗೇನ್ ಇಟ್ಸ್ ಕಮ್ಸ್ ಟು ದಿಸ್ ಪ್ರೋಸೆಸ್, ಸಪ್ಲೈ ಚೈನ್ ಪ್ರೋಸೆಸ್. ಈಗ ನೀವು ಫಾಕ್ಸ್ಕಾನ್ ಎಲ್ಲ ಅಸೆಂಬಲ್ ಮಾಡೋದ ನೋಡಿದೀರಾ. ಟಾಟಾನು ಈಗ ಅದನ್ನ ತಗೊಂಡು ಅವರು ಟೈ ಅಪ್ ಮಾಡ್ಕೊಂಡು ಈಗ ಅವರು ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನೋಡೋದಾದ್ರೆ ಈಗ ಟ್ರೆಡಿಷನಲ್ ಇಸ್ ದ ಮ್ಯಾನ್ಯುಯಲ್ ಪ್ರೋಸೆಸ್, ಕಾಂಪ್ಲೆಕ್ಸ್ ಆರ್ ಮಾಡರ್ನ್ ಇಸ್ ದೇ ಗೋಯಿಂಗ್ ಟು ಯೂಸ್ ಅನ್ ಎಸ್ ಎ ಪಿ ಸಿಸ್ಟಮ್ ಆಪರೇಟಿಂಗ್ ಅಂದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಸಿಸ್ಟಮ್. ಎಸ್ ಎ ಪಿ ಅಂದ್ರೆ ಅದೊಂದು ಟೂಲ್, ಇ ಆರ್ ಪಿ ಟೂಲ್ ಅಂತಾರೆ. ಎಸ್ ಎ ಪಿ ಇಸ್ ನಥಿಂಗ್ ಬಟ್ ಇ ಆರ್ ಪಿ ಟೂಲ್, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಟೂಲ್. ಇ ಆರ್ ಪಿ ಇಸ್ ನಥಿಂಗ್ ಬಟ್ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್ ಟೂಲ್, ಇ ಆರ್ ಪಿ. ಸೊ ಇದು ಒಂದೇ ಇ ಆರ್ ಪಿ ಸಿಸ್ಟಮ್ ಇರೋದಿಲ್ಲ, ಡಿಫ್ರೆಂಟ್ ಇ ಆರ್ ಪಿ ಸಿಸ್ಟಮ್ ಇರುತ್ತೆ. ಇಟ್ಸ್ ಡಿಫರ್ ಫ್ರಮ್ ಆರ್ಗನೈಸೇಷನ್ ಟು ಆರ್ಗನೈಸೇಷನ್. ಕ್ಲೈಂಟ್ಸ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಈಗ ನೀವು ಯಾರು ಟ್ರೆಡಿಷನಲ್ ಸಪ್ಲೈ ಚೈನ್ ಯೂಸ್ ಮಾಡೋದಿಲ್ಲ, ಎಲ್ಲ ಆರ್ಗನೈಸೇಷನ್ ಯೂಸ್ ಮಾಡೋದು ಕಾಂಪ್ಲೆಕ್ಸ್ ಆರ್ ಮಾಡ್ರನ್. ಕಾಂಪ್ಲೆಕ್ಸ್ ಅಂತ ಅನ್ಬೋದು, ಮಾಡ್ರನ್ ಅಲ್ಲಿ ಈ ಸ್ಟೆಪ್ಸ್ ಫಾಲೋ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಡಿಮ್ಯಾಂಡ್. ಇಂಟ್ರಡಕ್ಷನ್ ಟು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಸ್ಟೆಪ್ಸ್ ಇರುತ್ತೆ ಕ್ಲಿಯರ್ ಆಯಿತು. ಟೈಪ್ಸ್ ಎರಡಿದೆ ಅದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಡಿಮ್ಯಾಂಡ್ ಯಾವ ತರ ಬರುತ್ತೆ. ಸೊ ಡಿಮ್ಯಾಂಡ್ ಅಂದ್ರೆ ಕಸ್ಟಮರ್ ಡಿಸೈರ್ ಟು ಪರ್ಚೇಸ್ ಎ ಪ್ರಾಡಕ್ಟ್ ಆರ್ ಸರ್ವಿಸಸ್. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕೀ ಪ್ಯಾರಾಮೀಟರ್ಸ್ ನಾವು ನೋಡ್ತೀವಿ. ಡಿಮ್ಯಾಂಡ್ಸ್ ಅಲ್ಲಿ ಇನ್ವೆಂಟರಿ ನೋಡಿಕೊಂಡು ನಾವು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತೀವಿ. ಮತ್ತೆ ಪ್ರೊಡಕ್ಷನ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಡಿಮ್ಯಾಂಡ್ ಅಂದ್ರೆ ಸಿಂಪಲ್, ಕಸ್ಟಮರ್ ನಮಗೆ ಡಿಸೈರ್ ಅಂದ್ರೆ ಅವ್ರು ಡಿಮ್ಯಾಂಡ್ ಮಾಡ್ತಾರೆ, ನನಗೆ ಈ ಮೆಟೀರಿಯಲ್ಸ್ ಬೇಕು, ಅವ್ರ ಪ್ರಾಡಕ್ಟ್ ಬೇಕು, ನನಗೆ ಸರ್ವಿಸ್ ಬೇಕು. ಸೊ ಈ ಡಿಮ್ಯಾಂಡ್ ನ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತೀನಿ? ಓಕೆ, ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ನಾನು ಏನು ಹೇಳಬೇಕು ಅಂದ್ರೆ ಜಿಯೋ ಸಿಮ್ ನೋಡಬೇಕು. ಜಿಯೋ ಸಿಮ್ ನಮಗೆ ಗೊತ್ತೇ ಇರಲಿಲ್ಲ ಮುಂಚೆ. ಜಿಯೋ ಸಿಮ್ ಬರೋಕ್ಕಿಂತ ಮುಂಚೆ ನಮಗೆ ಐಡಿಯಾ, ವಡಾಫೋನ್ ಆ ಥರ ಸಿಮ್ಸ್ ಇತ್ತು. ಸೊ ಜಿಯೋ ಡಿಮ್ಯಾಂಡ್ ಹೆಂಗ್ ಕ್ರಿಯೇಟ್ ಮಾಡ್ತು? ಹೊಸ ಫ್ಯೂಚರ್ಸ್ ಕೊಡ್ತು, ಮತ್ತೆ ಸೊ ಕಸ್ಟಮರ್ಸ್ನೆಲ್ಲ ಅಟ್ರಾಕ್ಟ್ ಮಾಡ್ತು. ಅವ್ರದ್ದು ಲೈಕ್ ಸರ್ವಿಸು ಅದೇ ಥರ ಇತ್ತು. ಸೊ ಇನ್ವೆಂಟರಿ, ಪ್ರೊಡಕ್ಷನ್ ಸ್ಟಾರ್ಟ್ ಮಾಡುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಡಿಮ್ಯಾಂಡ್ ಅಲ್ಲಿ 3 ಥಿಂಗ್ಸ್ ಇರುತ್ತೆ, 3 ಪ್ಯಾರಾಮೀಟರ್ಸ್ ಅಂತ ಅನ್ಕೊಬಹುದು. ಲೈಕ್ ಇನ್ವೆಂಟರಿ ಅನಾಲಿಸಿಸ್ ಚೆನ್ನಾಗಿರಬೇಕು, ಮತ್ತೆ ಪ್ರೊಡಕ್ಷನ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ನೋಡಿ, ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕಂದ್ರೆ ಈ 3 ಮೇಜರ್ ಫ್ಯಾಕ್ಟರ್ಸ್ ಇರಬೇಕು. ಇನ್ವೆಂಟರಿ ಕರೆಕ್ಟಾಗಿ ನಾವು ಅನಲೈಸ್ ಮಾಡಬೇಕು. ಎಷ್ಟು ಫೈನಾನ್ಷಿಯಲ್ ಲಾಸ್ಟ್, ಪ್ರೀವಿಯಸ್ ಫೋರ್ಕಾಸ್ಟಿಂಗ್ ಡಾಟಾನ ರೆಫರ್ ಮಾಡಿಬಿಟ್ಟು ನಮ್ಮ ಅವೈಲಬಲ್ ಸ್ಟಾಕ್ ಎಷ್ಟಿದೆ, ಸೇಫ್ಟಿ ಸ್ಟಾಕ್ ಎಷ್ಟಿದೆ. ಬಟ್ ಬಿಕಾಸ್ ಯಾರಿಗೂ ಲೈಕ್ ಸ್ಟಾಕ್ ಇಲ್ಲದೆ ಆಗಬಾರ್ದಲ್ವಾ. ಸೊ ನೋ ಸ್ಟಾಕ್ ಅಂತ ಆಗಬಾರ್ದಲ್ವಾ. ಮತ್ತೆ ವೇರ್ ಹೌಸಲ್ಲಿ ತುಂಬ ಪ್ರೊಡಕ್ಷನ್ ಮಾಡಿಬಿಟ್ಟು ಹೆವಿ ಸ್ಟಾಕ್ ಆಗಿ ಮತ್ತೆ ವೇರ್ ಹೌಸಲ್ಲಿ ಅದನ್ನ ಸ್ಟೋರಿಂಗ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಅಗೇನ್ ಇಟ್ಸ್ ಬರ್ಡನ್ ಟು ಆರ್ಗನೈಸೇಷನ್. ಇದನ್ನೆಲ್ಲ ನೋಡ್ಬಿಟ್ಟು ಪ್ರಾಪರ್ ಇನ್ವೆಂಟರಿ ನೋಡಬೇಕು, ಪ್ರೊಡಕ್ಷನ್ ನೋಡಬೇಕು, ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ, ಎಷ್ಟು ಸೇಲ್ಸ್ ಆಗ್ತಾ ಇದೆ. ಸೊ ಯಾವ ಥರ ನಾನು ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ನಂಬರ್ನ ಪರ್ ಮಂತ್ಗೆ ಫೈನಾನ್ಷಿಯಲ್ ಇಯರ್ಗೆ ಮಾಡಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಫೀಡ್ಬ್ಯಾಕ್ ಹೆಂಗಿದೆ. ಸೊ ಇಷ್ಟನ್ನೆಲ್ಲ ನೋಡಬೇಕು. ನೋಡಿ, ಇವಾಗ ಅಷ್ಟೇ ಡಿಮ್ಯಾಂಡು ಅಷ್ಟೇ, ಇ ವಿ ವೆಹಿಕಲ್ಸ್ಗೆ ಹೆಂಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದೆಲ್ಲ ನೋಡ್ತಾರೆ. ಸೊ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ದ ಡಿಮ್ಯಾಂಡ್ ವಿಲ್ ಕ್ರಿಯೇಟೆಡ್. ಸೊ ಟೈಪ್ಸ್ ಆಫ್ ಡಿಮ್ಯಾಂಡ್ ಬರೋದಾದ್ರೆ
ಸೊ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಒಂದು ಬಂದ್ಬಿಟ್ಟು ಡಿಪೆಂಡೆಂಟ್ ಡಿಮ್ಯಾಂಡ್. ಫಸ್ಟ್ ಟೈಪ್ ಬಂದ್ಬಿಟ್ಟು ಡಿಪೆಂಡೆಂಟ್ ಡಿಮ್ಯಾಂಡ್. ಡಿಪೆಂಡೆಂಟ್ ಡಿಮ್ಯಾಂಡ್ ಅಂದರೆ ಏನು? ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಪರ್ಚೇಸಿಂಗ್ 10,000 ಲ್ಯಾಪ್ಟಾಪ್ಸ್. ಈಗ ನನಗೆ ಡಿಮ್ಯಾಂಡ್ ಇದೆ. ಡಿಪೆಂಡೆಂಟ್ ಡಿಮ್ಯಾಂಡ್ ಅಂದರೆ ಈಗ ಇನ್ಫೋಸಿಸ್ ಅನ್ಕೋಣ. ಇನ್ಫೋಸಿಸ್ ಕಂಪನಿಗೆ ಒಂದು ನ್ಯೂ ಪ್ರಾಜೆಕ್ಟ್ ಆಯಿತು. ಅದಕ್ಕೆ 10,000 ಎಂಪ್ಲಾಯೀಸ್ನ ಹೈರ್ ಮಾಡಿದ್ರು. 10,000 ಎಂಪ್ಲಾಯೀಸ್ನ ಹೈರ್ ಮಾಡಬೇಕು ಅಂದರೆ 10,000 ಲ್ಯಾಪ್ಟಾಪ್ಸ್ ಬೇಕಾಗುತ್ತೆ. ಆ 10,000 ಲ್ಯಾಪ್ಟಾಪ್ಸ್ ಯಾರಿಗೋ ಒಬ್ರಿಗೆ ಆರ್ಡರ್ ಕೊಡ್ತು, ಎಚ್ ಪಿ ಕಂಪನಿ. ಎಚ್ ಪಿ ಅವನು ಏನು ಮಾಡ್ತಾನೆ, ಅವ್ನಿಗೆ ಎಷ್ಟು ಬಂದಿದೆ ಆರ್ಡ್ರು, ಕ್ವಾಂಟಿಟಿ ಎಷ್ಟು ಬಂದಿದೆ, 10,000. ಸೊ ಈಗ ಒಂದು ಫಿನಿಶ್ಡ್ ಪ್ರಾಡಕ್ಟ್ ಲ್ಯಾಪ್ಟಾಪ್ ಮಾಡಬೇಕಂದ್ರೆ ಅವನೇನೇನು ಬೈ ಮಾಡಬೇಕು, ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬೈ ಮಾಡಬೇಕಲ್ವಾ. ಫಾರ್ ಎಕ್ಸಾಂಪಲ್ ಅವ್ನು ಏನೇನು ಬೈ ಮಾಡ್ತಾನೆ, ಏನೇನು ಬೇಕು ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದ್ರೆ? ಬ್ಯಾಟ್ರೀಸ್ ಇರ್ಬೋದು, ಕೀಬೋರ್ಡ್ಸ್ ಇರ್ಬೋದು, ಸ್ಕ್ರೀನ್ಸ್ ಇರ್ಬೋದು, ಸೊ ಎಕ್ಸೆಟ್ರಾ ಏನೇನು ಅಸೆಂಬಲ್ ಆಗುತ್ತೋ ಅದನ್ನೆಲ್ಲ ಪ್ರೊಕ್ಯೂರ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಎಷ್ಟೆಷ್ಟು ಕ್ವಾಂಟಿಟಿ ಸೇಮೇ ಇರುತ್ತೆ. ಎಷ್ಟು ಕ್ವಾಂಟಿಟಿ ಬೇಕು ಸೇಮೇ ಇರುತ್ತೆ. ಯಾಕೆ ಸೇಮೇ ಇರುತ್ತೆ? ನಮಗೆ ಕ್ವಾಂಟಿಟಿ ಕೊಟ್ಟಿರೋದು ಎಷ್ಟು ಲ್ಯಾಪ್ಟಾಪ್ಸ್ ಬೇಕು ಅಂತ 10,000 ಲ್ಯಾಪ್ಟಾಪ್ಸ್ಗೆ ಬೇಕಲ್ವಾ, ಕ್ವಾಂಟಿಟಿನೂ ಅಷ್ಟೇ ಇರುತ್ತಲ್ವಾ. ನೋಡಿ, ಇದು ಬಂದ್ಬಿಟ್ಟು ನಮಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದು ಕ್ವಾಂಟಿಟಿ ಮೇಲೆ 10,000. ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಲ್ವಾ, ಅದರ ಮೇಲೆ ಈ ಥರ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಡಿಪೆಂಡೆಂಟ್ ಡಿಮ್ಯಾಂಡ್. ನಮಗೆ ಫಿನಿಶ್ಡ್ ಪ್ರಾಡಕ್ಟ್ ಎಷ್ಟಿದೆ ಅದರ ಮೇಲೆ ಇದಕ್ಕೆ ಡಿಮ್ಯಾಂಡ್ ಬರುತ್ತೆ. ಬ್ಯಾಟ್ರೀಸ್ಗೆ ಇರ್ಬೋದು, ಕೀಬೋರ್ಡ್ಸ್ಗೆ ಇರ್ಬೋದು, ಸ್ಕ್ರೀನ್ಸ್ಗೆ. ಇದು ಬಂದ್ಬಿಟ್ಟು ಡಿಪೆಂಡೆಂಟ್ ಡಿಮ್ಯಾಂಡ್. ಕ್ಲಿಯರ್ ಆಯ್ತಾ ಇದು? ಕ್ಲಿಯರ್ ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್. ಸೊ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಅಂದ್ರೆ, ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್. ಓಕೆ, ರಿಲೇ ಅನ್ನೋದು ಒಂದು ಸ್ಟೋರ್, ರಿಟೈಲ್ ಸ್ಟೋರ್ ಅನ್ಕೋಣ. ಸೊ ಅವ್ರು ಏನು ಮಾಡ್ತಾರೆ, ಅದು ಎಲ್ಲ ಥರದ್ದು ಲೈಕ್ ಸ್ಟೇಷನರಿ ಮೆಟೀರಿಯಲ್ಸ್, ಚಾಕ್ಲೇಟ್ಸ್, ಸಮ್ ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಹೆಡ್ಫೋನ್ಸ್, ಈ ಥರದ್ದು ಫ್ಯಾಷನ್ ಕ್ಲೋತ್ಸ್ ಇರ್ಬೋದು, ಈ ಥರದ್ದೆಲ್ಲ ಇರುತ್ತೆ. ಸೊ ಇಲ್ಲಿ ಹೇಗೆ ವರ್ಕ್ ಆಗುತ್ತೆ? ಅಂಡರ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್ ಅಂದರೆ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಆಗ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀರಿ? ಇಲ್ಲಿ ನಾವು ಇನ್ವೆಂಟ್ರಿನ ರೆಫರ್ ಮಾಡ್ತೀರಿ. ಲಾಸ್ಟ್ ಮಂತ್ ಸೇಲ್ಸ್ ಹೆಂಗಿದೆ, ಆರ್ಡರ್ಸ್ ಎಷ್ಟು ಬಂತು, ಮತ್ತು ಈ ಮಂತ್ಗೆ ಎಷ್ಟು ಬರ್ಬೋದು, ಇದನ್ನ ಪ್ರಿಡಿಕ್ಟ್ ಮಾಡ್ತೀರಿ. ಸೊ ಇಲ್ಲಿ ಓವರ್ ಸ್ಟಾಕು ಮತ್ತು ಸ್ಟಾಕ್ ಎಷ್ಟಿರಬೇಕು ಅನ್ನೋದನ್ನ ಅನಲೈಸ್ ಮಾಡ್ತೀರಿ. ಸೊ ಅಂಡರ್ಸ್ಟ್ಯಾಂಡಿಂಗ್ ಡಿಮ್ಯಾಂಡಲ್ಲಿ ಮೈನ್ ಫೋಕಸ್ ಏನು ಗೊತ್ತಾ? ಓವರ್ ಸ್ಟಾಕ್ ಆಗದೆ ಇರೋ ಥರ ನೋಡ್ಕೊಳೋದು, ಓವರ್ ಸ್ಟಾಕ್ ಮತ್ತು ಸೇಫ್ಟಿ ಸ್ಟಾಕ್ನ ನೋಡ್ಕೊಳೋದು. ಇದು ಬಂದ್ಬಿಟ್ಟು ಓವರ್ ಸ್ಟಾಕ್ ಮತ್ತು ಸೇಫ್ಟಿ ಸ್ಟಾಕ್. ಮತ್ತು ಇಂಪ್ರೂವ್ ದ ಪ್ಲಾನಿಂಗ್ ನಾನು ಆಗಲೇ ಹೇಳ್ದಂಗೆ ಈ ಥರ ಪ್ಲಾನಿಂಗ್ನ ಇಂಪ್ರೂವ್ ಮಾಡ್ಕೊತಾರೆ. ಆಪ್ಟಿಮೈಸಿಂಗ್ ಕಾಸ್ಟ್ ಅಂದರೆ ಕಾಸ್ಟ್ ನೆಗೋಸಿಯೇಷನ್ ಇರ್ಬೋದು, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗದೆ ಕಾಸ್ಟಲ್ಲಿ ನೆಗೋಷಿಯೇಷನ್ ಮಾಡೋದನ್ನ ಆಪ್ಟಿಮೈಸ್ ಕಾಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಮಾಡಿ ಫೈನಲಿ ಡಿಮ್ಯಾಂಡ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅವರು ಎಷ್ಟು ಬೇಕು, ನಂದು ಫೋರ್ಕಾಸ್ಟಿಂಗ್ ಡಾಟಾ ಎಷ್ಟಿದೆ, ಇನ್ವೆಂಟ್ರಿ ಎಷ್ಟಿದೆ, ಸೊ ಈ ಮಂತಲ್ಲಿ ನನಗೆ ಎಷ್ಟು ಆರ್ಡರ್ಸ್ ಬರುತ್ತೆ, ಇದನ್ನೆಲ್ಲ ನೋಡಿಕೊಂಡು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಜಾಸ್ತಿನೂ ಪ್ರೊಡಕ್ಷನ್ ಮಾಡೋಕ್ಕಾಗೋದಿಲ್ಲ. ಪ್ರೊಡಕ್ಷನ್ ಮಾಡಿ ಮತ್ತೆ ವೇರ್ ಹೌಸಲ್ಲಿ ಹಂಗೆ ಸ್ಟಾಕ್ ಇಕ್ಕಿದ್ರೆ ಮತ್ತೆ ನಮಗೆ ಅದು ವೇರ್ ಹೌಸ್ ಬಿಲ್ ನಮಗೆ ಜಾಸ್ತಿ ಆಗುತ್ತೆ, ಸ್ಟೋರೇಜ್ ಬಿಲ್ ಅಂತ ನಮಗೆ ಬರುತ್ತೆ. ಮತ್ತು
ಕಡಿಮೆ ಮಾಡಿ ಕಸ್ಟಮರ್ಸ್ ಬಂದು ರಿಟರ್ನ್ ಆಗ್ತಾರೆ. ಆಗ ಸ್ಟಾಕ್ ಇಲ್ಲ ಅಂತ ಹೇಳ್ತೀರಿ. ಮತ್ತೆ ಅದು ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ಮಿಟಿಗೇಟ್ ಮಾಡಬೇಕು ಅಂದ್ರೆ ಸೊ ಏನು ಮಾಡಬೇಕು? ಪ್ರಾಪರ್ ಇನ್ವೆಂಟರಿನ ನೋಡ್ಕೊಬೇಕು. ಮತ್ತೆ ಓವರ್ ಸ್ಟಾಕ್ ಕ್ರಿಯೇಟ್ ಮಾಡಬಾರ್ದು. ಇದನ್ನ ಮಾಡಬಾರ್ದು ಅಂದರೆ ಪಾಸ್ಟ್ ಪರ್ಚೇಸ್ ಹಿಸ್ಟ್ರಿ ಮಂತ್ಲಿ ವೈಸ್ ಇರ್ಬೋದು, ಇಯರ್ಲಿ ವೈಸ್ ಇರ್ಬೋದು. ನಾವು ಗೋಯಿಂಗ್ ಟು ಅನಾಲಿಸಿಸ್. ಸೊ ಈ ಥರ ಮಾಡೋದ್ರಿಂದ ಬಂದರೆ ಸೊ ನಮಗೇನು ಲಾಸ್ ಆಗೋದಿಲ್ಲ. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಅಂಡರ್ಸ್ಟ್ಯಾಂಡಿಂಗ್ ಡಿಮ್ಯಾಂಡ್. ಇದು ಕ್ಲಿಯರ್ ಆಯ್ತಾ ಸುಹಾಸರ? ಹಾ, ಕ್ಲಿಯರ್ ಆಗಿದೆ. ಇದರಲ್ಲಿ ಏನಾರ ಡೌಟ್ಸ್ ಇದೆಯಾ? ಇಲ್ಲ ಇಲ್ಲ. Okay, let me stop my recording.